ಬ್ಯಾಚುಲರ್ಸ್ ದಿನ ಏನಪ್ಪ ಸಾಂಬಾರ್ ಮಾಡೋದು ಅಂತ ಯೋಚಿಸ್ತಿದ್ರೆ ದಿಸ್ ಇಸ್ ದ ಸಾಂಬಾರ್ ವೇರ್ ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ಹೀರೆಕಾಯಿ ಸಾಂಬಾರ್ನ ತುಂಬಾ ಈಸಿಯಾಗಿ ಯಾವುದೇ ಮಸಾಲಾ ಪುಡಿ ಇಲ್ಲದೆ ಮಸಾಲಾ ರುಬ್ಬದೆ ಈಸಿಯಾಗಿ ಮಾಡಬಹುದು. ಸಿಂಪಲ್ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲ್ ನ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಂಬಾರ್ ಮಾಡೋದಕ್ಕೆ ತೊಗರಿಬೇಳೆನ ಮುಂಚೆನೆ ನೆನೆಸಿಟ್ಕೊಳ್ಳಿ ಒಂದು ಅರ್ಧ ಗಂಟೆ. ಒಂದು ಕುಕ್ಕರ್ಗೆ ಬೇಳೆ, ಟೊಮ್ಯಾಟೊ 2, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ 1, ಉಪ್ಪು, ಅರಿಶಿಣ, ನೀರು, ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಕುಕ್ಕರ್ ಅಲ್ಲಿ ಕೂಗಿಸ್ಕೊಳ್ಳಿ. ಒಂದು 3 ವಿಷಲ್ ಸಾಕು. ಹಾಗೆ ಸಾಂಬಾರ್ ಮಾಡೋ ಪಾತ್ರೆಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿದ್ಮೇಲೆ ಹೀರೆಕಾಯಿನ ತೊಳೆದು ಸಿಪ್ಪೆನೆಲ್ಲ ಎರೆದು ಹೆಚ್ಚಿ ಹಾಕೊಳ್ಳಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಕುಕ್ಕರ್ ಅಲ್ಲಿ ಏನಾದ್ರೂ ಅರಿಶಿನ ಹಾಕೋದನ್ನ ಸ್ಕಿಪ್ ಮಾಡಿದ್ರೆ ಈ ಹಂತದಲ್ಲಿ ಅರಿಶಿನ ಕೂಡ ಒಗ್ಗರಣೆಗೆ ಹಾಕ್ಬೋದು. ಇನ್ನು ಕುಕ್ಕರ್ ಕೂಗಿರುತ್ತೆ ಅಲ್ವಾ, ತೆಗೆದ್ಬಿಟ್ಟು ಅದನ್ನೆಲ್ಲ ಬೇಳೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಆಡ್ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ. ಇದಕ್ಕೆ ನೀವು ಮತ್ತೆ ಒಗ್ಗರಣೆ ಕೊಡ್ಬೇಕಂದ್ರೆ ಕೊಡಬಹುದು ಅಥವಾ ಅವಶ್ಯಕತೆನೂ ಇರೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದೇ ತರದ ಹೆಲ್ದಿ ರೆಸಿಪಿ ಅಥವಾ ಈಸಿ ಕ್ವಿಕ್ ರೆಸಿಪಿಗೆ ನನ್ನ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಸಜೆಸ್ಟ್ ಮಾಡಿ. ಖಂಡಿತವಾಗ್ಲೂ ಆ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ. ಸಾಂಬಾರ್ನ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರ್ ರೆಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.